ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇದು ಸಂಡೇ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಮಾರ್ನಿಂಗಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಇವತ್ತು ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಬೇಜಾರಲ್ಲೇ ಇದ್ದೆ. ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಸ್ವಲ್ಪ ದೇವಸ್ಥಾನಕ್ಕೆ ದೇವ್ರ ಹತ್ರ ಏನಾದರೂ ಹೋಗಿ ಬಂದರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಈಗ ನಾನು ರೆಡಿ ಆಗ್ತಾಯಿದ್ದೀನಿ. ಇದೇನಪ್ಪ ಅಂದರೆ ನಿಮಗೆ ಸನ್ಸ್ಕ್ರೀನ್ ಏನಾದರೂ ಕಾಸ್ಟ್ಲಿ ಸನ್ಸ್ಕ್ರೀನ್ ಎಲ್ಲ ತೊಗೊಳಕ್ಕಾಗಲ್ಲ ಅಂತಂದರೆ, ಯಾರಾದರೂ ನಂತರ ಮಿಡಲ್ ಕ್ಲಾಸ್ ಅವ್ರು ಇದ್ದೀರಿ ಅಂದರೆ ಅಷ್ಟೇ ನಾನು ಅವ್ರಿಗೆ ಹೇಳ್ತಾ ಇರೋದು. ಇದು ವೈಟ್ ಟೋನ್ ಪೌಡರ್ ಏನಿತ್ತಲ್ಲ ಅದೇ ಕಂಪ್ನಿದೆ. ಇವಾಗ ವೈಟ್ ಟೋನ್ ಕ್ರೀಮ್ ಸಹ ಬಿಟ್ಟಿದ್ದಾರೆ. ಬೇಕಾದರೆ ಇದನ್ನು ನಿಮ್ಮ ಮಾಯ್ಶ್ಚರೈಸರ್ ಜೊತೆ ಯೂಸ್ ಮಾಡ್ಬೋದು. ಸನ್ನಿಂದ ಪ್ರೊಟೆಕ್ಷನ್ ಆಗಿರುತ್ತೆ, ಸನ್ ಪ್ರೊಟೆಕ್ಷನ್ ಥರನೇ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಈ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಯಾರಾದರೂ ಇಷ್ಟ ಆದರೆ ಟ್ರೈ ಮಾಡಿ, ಹೇಗಂತು ಅಂತ ಹೇಳಿ. ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಅದೆಲ್ಲ ರೆಡಿಯಾಗಿ ಒಂದು ಚಿಕ್ಕ ಬಟ್ಟೆ ಇಟ್ಕೊಂಡು ರೆಡಿಯಾಗಿದ್ದೀನಿ. ಅದಾಗಿದ ತಕ್ಷಣ ಮಕ್ಕಳಿಗೆ ಡೈಪರ್ ಹಾಕಲಿಲ್ಲ. ಎಲ್ಲಾದರೂ ಹೊರಗಡೆ ಹೋಗೋವಾಗಲೇ ಅವ್ರದ್ದೆಲ್ಲ ಪೋಟಿ ಸೂಸು ಇವೆಲ್ಲ ಇದ್ದೇ ಇರ್ತಿರ್ತದೆ. ಹಾಗಾಗಿ ಹೋಗೋವಾಗ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಡೈಪರೆಲ್ಲ ಹಾಕಿ ಅವ್ರಿಗೆ ಪ್ಯಾಂಟ್ ಹಾಕ್ತಾಯಿದ್ದೀನಿ. ಶಾರು ಅಂತೂ ಇಬ್ಬರು ಫೋನ್ಗೆ ಎಷ್ಟು ಕಿತ್ಲಾಡ್ತಾರೆ ಗೊತ್ತಾ. ಫೋನ್ ಎಲ್ಲಿಟ್ರು ಬಿಡಲ್ಲ. ಶಾರುನೇ ನೋಡ್ಬೋದು ನೀವು. ಶಾರುನು ಫೋನ್ ಹತ್ರ ಬಂದುಬಿಟ್ಟು ಫೋನ್ ತೊಗೊತಾ ಇದ್ಲವಳು. ಅಷ್ಟರಲ್ಲಿ ಪುನರ್ವಿ ಬಂದುಬಿಟ್ಟು ಮಮ್ಮಿ ಮಮ್ಮಿ ಅಂತ ಕಿರ್ಚ್ತಾ ಇದ್ಲು. ಇನ್ನು ಇವರಿಬ್ಬರಿಗೆ ರೆಡಿ ಮಾಡಿಸಿ ಒಂದೆರಡು ಫೋಟೋ ತೊಗೊಳ್ಳೋಣ ಅಂದರೆ ಯಪ್ಪ ದೊಡ್ಡ ಸರ್ಕಸ್ ಆಗಿಬಿಡುತ್ತೆ ನನಗೆ. 2 ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಷ್ಟು ದೊಡ್ಡ ವೀಡಿಯೋ ಆಗಿಬಿಟ್ಟಿರ್ತೈತೆ ಅಂದರೆ ಅಷ್ಟು ದೊಡ್ಡ ವೀಡಿಯೋ ಆಗಿರುತ್ತೆ. ಇಬ್ಬರನ್ನೂ ಸೈಲೆಂಟಾಗಿ ನಿಲ್ಲಿಸಿ ಒಂದು ಫೋಟೋ ತೊಗೊಳಕ್ಕಾಗಲ್ಲ. ಕಡೆಗೂ ಒಬ್ಬಳು ಸಹ ಇಬ್ಬರು ಒಂದೇ ಸರ್ತಿ ಫೋಟೋ ಪೋಸ್ ಕೊಡೋದೇ ಇಲ್ಲ. ಒಬ್ಬಳು ಮೇಲೆ ನೋಡ್ತಾ ಇರ್ತಾಳೆ, ಒಬ್ಬಳು ಕೆಳಗಡೆ ನೋಡ್ತಾ ಇರ್ತಾಳೆ. ಹೀಗೆ ಆಗುತ್ತೆ, ಹೆಂಗೋ ಒಂದು ಇಟ್ಕೋಬೇಕಷ್ಟೆ. ಇಬ್ರಿಗೂ ತಲೆಗೆ ಸ್ನಾನ ಮಾಡಿಸಿದ್ರಿಂದ ಫುಲ್ಲು ನಿದ್ದೆ ಬಂದುಬಿಡುತ್ತೆ ಅನಿಸ್ತೈತೆ. ಹಂಗಾಗಿ ಅವರಪ್ಪ ಇನ್ನೂ ಬಂದಿರಲಿಲ್ಲ. ಅವರಪ್ಪ ಬಂದು ಸ್ನಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಕ್ಕಳನ್ನ ಮಲಗಿಸ್ಬಿಡೋಣ ಅಂದ್ಬಿಟ್ಟು ಶಾರುನ್ ಮಲಗಿಸ್ಬಿಟ್ಟಿದ್ದೆ. ಇನ್ನು ಪುನರ್ವಿನೂ ಮಲ್ಗೋಕೆ ರೆಡಿ ಆಗಿದ್ಲು. ಅವಳು ಮಲ್ಕೊಂಡು ಏನೇನೋ ಡ್ಯಾನ್ಸ್ಗಳು ಮಾಡ್ತಾಯಿದ್ಲು. ಅವಳಿಗೂ ಕೇಳಿದೆ ನಿದ್ದೆ ಬರ್ತಾಯಿತ್ತು ಅಂತ. ಅವಳು ಯಾವತ್ತೂ ಇಷ್ಟು ಬೇಗ ಮಲಗಿರಲಿಲ್ಲ. ಇವತ್ತು ಮಲ್ಕೊಬಿಟ್ಟವಳೆ, ನೋಡಬೇಕು. ಇಬ್ಬರು ಮಲ್ಕೊಳ್ಳೋ ಅಷ್ಟರಲ್ಲಿ ಅವ್ರ ಅಪ್ಪಗೆ ಫೋನ್ ಮಾಡಿ ಬೇಗ ಬಾ ಟೈಮ್ ಆಯಿತು ಅಂತ ಹೇಳಿ, ನೀನು ಬರೋ ಅಷ್ಟರಲ್ಲಿ ಮಕ್ಕಳೇ ಮಲಗಿಬಿಟ್ರು, ನಂದು ಸಹ ರೆಡಿ ಆಯಿತು ಅಂತ ಹೇಳಿದೆ. ಅಷ್ಟರಲ್ಲಿ ಸರಿ ಬರ್ತೀನಿರು, ನೀವು ರೆಡಿ ಆಗಿರ್ತೀರಾ ಅಂತ ಕೇಳಿದ್ದಕ್ಕೆ ರೆಡಿಯಾಗಿ ಮಲ್ಕೊಬಿಟ್ಟವು ಮಕ್ಕಳು, ಬಾಪ್ಪ ಅಂತ ಹೇಳಿದೆ. ಅವರಪ್ಪ ಬಂದು ಸ್ನಾನಕ್ಕೆ ಹೋಗೋ ಅಷ್ಟರಲ್ಲಿ ಪುನರ್ವಿ ಮಾತ್ರ ಮಲ್ಕೊಂಡಿದ್ಲಷ್ಟೇ. ಶಾರು ನಿದ್ದೆ ಮಾಡಿ ಎದ್ದೇ ಬಿಟ್ಲು. ಇಲ್ಲಿ ನೋಡ್ಬೋದು ಅವಳು ಎಷ್ಟು ಕ್ಯೂಟಾಗಿ ಆಡ್ತಾಳೆ ಅಂದರೆ ನನಗಂತೂ ಎಷ್ಟು ಖುಷಿಯಾಗಿಬಿಡುತ್ತೆ. ಅಷ್ಟು ಕ್ಯೂಟಾಗಿ ಆಡ್ತಾಳೆ ಅವಳು. ಏನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲಿಂದ ಬಂತಾ ಇದ್ದಂಗೆ ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ನಮ್ಮ ಚಿಕ್ಕ ಮಾವ ಅವರೇ ದೇವ್ರನ್ನ ತೊಗೊಂಬಂದಿದ್ದೀವಿ, ಮನೆಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಿದರು. ಹಾಗೆ ಕುಂಕುಮನ ಕರೆದಿದ್ರು. ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಮಡ್ಲಕ್ಕಿ ಎಲ್ಲ ತೊಗೊಬರೋಣ, ಹೂವು ಪೂಜೆ ಸಾಮಾನೆಲ್ಲ ತೊಗೊಬರೋಣ ಅಂತ ರಾಜವಂಟೆಗೆ ಹೊರಟಿದ್ವಿ. ಹೀಗೆ ಮಾತಾಡಿಕೊಂಡು ನಾನು ಅವರು ಇಬ್ಬರೂ ಹೊರಟಿದ್ವಿ. ಅಲ್ಲಿಂದ ಹೋಗ್ತಾ ಶಾರು ಅಂತೂ ಕಣ್ಣೇ ಬಿಡ್ತಾ ಇರಲಿಲ್ಲ ಬಿಸಿಲಿಗೆ ಗಾಳಿಗೆ. ಅವಳಿಗೆ ಏನೋ ಒಂಥರ ಎಂಜಾಯ್ ಮಾಡಲಿ ಅಂತ ನಾನು ಕರ್ಕೊಬಂದರೆ ಅವಳು ಬಿಸಿಲು ನೋಡ್ತಾ ಇರಲಿಲ್ಲ, ಏನೂ ನೋಡ್ತಾ ಇರಲಿಲ್ಲ. ಅವಳ ಎಕ್ಸ್ಪ್ರೆಷನ್ ನೋಡಿಕೊಂಡು ನಾನು ಹಬ್ಬಿ ಇಬ್ಬರು ನಗ್ತಾಯಿದ್ವಿ. ಅಲ್ಲಿಂದ ಬಂದಿದ ತಕ್ಷಣ ಗಂಗೆ ಅಂಗಡಿಗೆ ಬಂದು ಪೂಜೆಗೆ ಏನೇನು ಬೇಕೋ ಎಲ್ಲ ಹೇಳಿದ ತಕ್ಷಣ ಅವರೇ ಕಟ್ಟಿ ಇಟ್ಟಿದ್ರು. ಈ ಕಡೆ ನೋಡಿದ್ರೆ ಶೂಟಿಂಗ್ ನಡೀತಾಯಿತ್ತು, ಯಾವುದೋ ಸೀರಿಯಲ್ದಂತೆ. ಏನೂ ಎತ್ತ ಅಂತ ಗೊತ್ತಿಲ್ಲ. ನಾನು ಹುಡುಗ ಹುಡುಗಿನ ನೋಡ್ತಾ ಇರೋದೇ ಇದೆ ಫಸ್ಟ್ ಟೈಮು. ಯಾವ ಚಾನಲಲ್ಲಿ ಸಹ ನಾನು ನೋಡಿರಲಿಲ್ಲ. ಇಲ್ಲಿ ಏನೇನು ಬೇಕೋ ಎಲ್ಲ ತೊಗೊಂಡು ಎಲೆ ಅಂತೂ ಬೆಳೆಯೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಏನೇನು ಬೇಕೋ ಹೂವು ಎಲ್ಲ ತೊಗೊಂಡು, ಹೂವು ರೇಟ್ ಅಂತೂ ಕೇಳೋಕ್ಕೆ ಹೋಗ್ಬಿಡ್ರಿ. ಮತ್ತು ಇಲ್ಲಿ ಶೂಟಿಂಗ್ ಅಂತ ಹೇಳಿದ್ನಲ್ಲ, ಅವರೇನೋ ಹುಡುಗಿ ಬಂದು ಹೂವು ತೊಗೊಳ್ಳೋದು, ಹುಡುಗಿ ಹೂವು ಕೇಳೋದಂತೆ, ಹುಡುಗ ಕೊಡ್ಸೋದಂತೆ, ಈ ಸೀನ್ ನಡೀತಾಯಿತ್ತು. ಅದನ್ನು ನೋಡಿಕೊಂಡು ಮನೆ ಕಡೆ ಬಂದ್ವಿ ನಾವು. ಅಲ್ಲಂತೂ ವ್ಲಾಗ್ ಒಂಚೂರು ಮಾಡಲಿಕ್ಕಾಗಿಲ್ಲ. ನನ್ನ ಮಕ್ಕಳಂತೂ ಫುಲ್ಲು ಗಲಾಟೆ ಮಾಡ್ತಾಯಿದ್ರು. ಇದೇ ನಮ್ಮ ಮನೆ ದೇವರು ಕರಗದ ಮಹಾಲಕ್ಷ್ಮಿ ಅಂತ. ಅದಕ್ಕೆ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಅಲ್ಲಿಂದ ಬಂದು ಮನೇಲಿ ನಾನ್ ವೆಜ್ ಮಾಡಿದ್ವಿ. ದೇವ್ರ ಹತ್ರ ಹೋಗೋಗಿ ಯಾಕೆ ಊಟ ಮಾಡ್ಕೊಂಡು ಹೋಗೋದು, ನಾನ್ ವೆಜ್ ತಿನ್ಕೊಂಡು ಹೋಗೋದು ಅಂತ ಹೋಗಿರಲಿಲ್ಲ.
ಇವಾಗ ಬಂದು ರೈಸ್ ಮತ್ತು ಸಾಂಬಾರು ಸ್ವಲ್ಪ ಬಿಸಿ ಮಾಡಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಮಕ್ಕಳು ಸಹ ಹೊಟ್ಟೆ ಹಸ್ಕೊಂಡಿದ್ರು, ಅದಕ್ಕೆ ಮಕ್ಳಿಗೂ ಊಟ ಮಾಡಿಸೋಣ ಅಂತ ನಾನೇನು ಜಾಸ್ತಿ ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಇನ್ನು ಫೋನೇ ನೋಡ್ಕೊಂಡು ಕೂತ್ಕೊಂಡಿದ್ರೆ ಮನೇಲೂ ಬೈತಾರೆ ಮಕ್ಳಿಗೆ ಊಟ ಮಾಡಿಸಿ ಫಸ್ಟು ಅಂತ. ನಾನ್ ವೆಜ್ ತಿಂದಿದ ತಕ್ಷಣ ಆ್ಯಸ್ ಯೂಶ್ವಲ್ ತಾಂಬೂಲ ಇಲ್ಲ ಅಂದರೆ ಊಟ ಕಂಪ್ಲೀಟ್ ಅನಿಸೋದೇ ಇಲ್ಲ. ನಾನು ರೆಗ್ಯುಲರಾಗಿ ಹಾಕೋದೇ ಇಲ್ಲ, ಬಟ್ ನಾನ್ ವೆಜ್ ತಿಂದಾಗ ಈ ನಡುವೆ ಬೇಕೇ ಬೇಕು ಅಂತ ಅನಿಸ್ಬಿಡುತ್ತೆ. ಇದೆಲ್ಲ ಆಗಿದ ತಕ್ಷಣ ಹಬ್ಬಿಗೇನು ಕೆಲಸ ಇರಲಿಲ್ಲಂತೆ, ಹಾಗಾಗಿ ನನ್ನನ್ನು ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗು ಅಂದ್ಬಿಟ್ಟು ಹಾಗಾಗಿ ಊರಲ್ಲೇ ಒಂದು ಪಾರ್ಕ್ ಐತೆ, ಅಲ್ಲಿ ಹೋಗಿರ್ರಿ, ನಾನು ಸ್ವಲ್ಪ ಜೀಪ್ ಕೆಲಸ ಐತೆ, ನಾನು ಅಲ್ಲಿ ಮಾಡ್ತಾಯಿರ್ತೀನಿ, ನೀನು ಮಕ್ಕಳನ್ನೆಲ್ಲ ಆಟಾಡಿಸ್ತಾರು, ನಾನು ಆಟಾಡ್ಸಿದಾದ್ಮೇಲೆ ಕರಿ, ನಾನು ಬರ್ತೀನಿ, ನಾನು ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನನಗಂತೂ ಪುನರ್ವಿ ಹೆಂಗೆ ಬಿಹೇವ್ ಮಾಡ್ತಾಳೋ ಆಡ್ತಾಳೋ ಇಲ್ವೋ ಅಂದ್ಕೊಂಡಿದ್ದೆ, ಬಟ್ ಅವಳನ್ನ ಇಲ್ಲಿ ನೋಡಿ ನನಗಂತೂ ಎಷ್ಟು ಖುಷಿ ಆಯ್ತು ಅಂದರೆ ಮಗುಗೆ ನಂದೇ ದೃಷ್ಟಿ ಆಗಿಬಿಡುತ್ತೇನೋ ಅಂತ ಅನ್ನೋಷ್ಟು ನನಗೆ ಖುಷಿ ಆಯಿತು. ಜನ ಯಾರೂ ಇರಲಿಲ್ಲ, ನಾವೊಬ್ಬರೇ ಇದ್ವಿ ಅಂತ ಆಡ್ಕೊಂಡಿದ್ಲೋ ಅಥವಾ ಇದೆಲ್ಲ ಆಡೋಕೆ ಅವಳಿಗೂ ಇಷ್ಟ ಆಯಿತು ಗೊತ್ತಿಲ್ಲ. ಮಗು ಮಾತ್ರ ಚೆನ್ನಾಗಿ ಆಡ್ಕೊಂಡಿದ್ಲು. ಶಾರು ಮಾತ್ರ ಸ್ವಲ್ಪ ಭಯ ಪಡ್ತಾಯಿದ್ಲು ಅವಳನ್ನ ನೋಡಿ. ಪುನರ್ವಿನ ನೋಡಿ ಶಾರು ಎಂಜಾಯ್ ಮಾಡ್ತಾಯಿದ್ಲು ಅಷ್ಟೇ. ಯಾವಾಗಲೂ ಕರ್ಕೊಬರ್ಬೇಕು ಟೈಮ್ ಇದ್ದಾಗ, ಸ್ವಲ್ಪ ಮಣ್ಣಲ್ಲೆಲ್ಲ ಆಡಲಿ ಅಂತ ನಾನು ಬಿಟ್ಬಿಟ್ಟಿದ್ದೆ ಅವಳನ್ನ. ಅಮ್ಮ ಕೊಡು. ಬಾಯಿಲು ಉಯ್ಯಾಲೆದ ಕೂಚೋಣ್ಯ. ವಾವ್, ನೂಕ್ಲ ಇನ್ನೊಂದ್ಸತಿ ನೂಕ್ಲ ಬಿದೋತ್ಯಾ? ನೋ, ಇಲ್ಲೋಡು ತಲೆ ಇತ್ತು. ಹ್ಞೂ ಏಕು ಏಕು. ಇನ್ನೊಂದೈತೆ, ಇನ್ನೊಂದು ಮೆಟ್ಲೈತೆ. ಹ್ಞೂ ಜಂಪ್ ಜಂಪ್ ಮಾಡು, ಬಾ. ಹೇಯ್ ಜಂಪ್. ಹಂಗಲ್ಲ ಶಾರು, ಚರ್ಮ. ಏಯ್ 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 ಏಯ್. ನೋ ಪುನು. ಬಾ. ಏಯ್ 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 ಏಯ್. ವಾ, ಹಾಂ ಎಕ್ಕಮ್ಮ ಎಕ್ಕು. ಕುಚ್. ಅಷ್ಟೇ ಅಷ್ಟೇ. ಓ ಬಾಮ್ಮ ಬಾ. ಕಮ್ 1 2 3 ಕಮ್. ಬಾ ಬಾ. ಬಿಟ್ಬಿಡು ಅದನ್ನು, ಬಿಟ್ಬಿಡು. ಬಾ 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 ಬಾ. ತುಂಬ ಬಿಸಿಲಿತ್ತು, ಹಾಗಾಗಿ ಅವ್ರ ಅಪ್ಪಂಗೆ ಫೋನ್ ಮಾಡಿದೆ, ಆಡಿದಾಯ್ತು ಬಾಪ ನಾವು ಅಂದ್ಬಿಟ್ಟು. ಅವರಪ್ಪ ಬಂದು ನಾನೊಂದು ಸತಿ ಉಯ್ಯಾಲಾಡಿಸಿನಿರು ನನ್ನ ಮಕ್ಕಳನ್ನ ಅಂದ್ಬಿಟ್ಟು ಅವರು ಉಯ್ಯಾಲಾಡಿಸ್ತಾಯಿದ್ರು. ಹಾಗಾಗಿ ಅವರಪ್ಪ ಬಂದಮೇಲೆ ಸ್ವಲ್ಪ ಆಟ ಆಡಿಕೊಂಡು ಹೊರಟ್ವಿ ನಾವು. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.